ಈಗ ಹಬ್ಬಗಳ ಆಚರಣೆ ಮಾಡ್ಲಿಕ್ಕೆ ಅವಕಾಶ ಕೊಡದವ್ರನ್ನ ಜೈಲಿಗೆ ಹಾಕಿ ಅಂತಂದ್ರಿ. ಆದ್ರೆ ಜೈಲಿಗೆ ಹಾಕುವ ಜವಾಬ್ದಾರಿ ಹೊತ್ತವರೇ ಹಬ್ಬಗಳ ಆಚರಣೆಯಲ್ಲಿ ಮೂಗ್ ತೋರಿಸ್ಬಿಟ್ರೆ, ಫಾರ್ ಎಕ್ಸಾಂಪಲ್ ತಮಿಳುನಾಡಿನಲ್ಲಿ ಈ ಕಾರ್ತಿಕೇಯ ದೀಪಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವೇ ನಿರ್ಬಂಧ ಹೇರ್ತು ಕೋರ್ಟ್ಗೆ ಹೋಗಿ ಅನುಮತಿ ತರಬೇಕಾಯ್ತು ಅನ್ನೋ ರೀತಿಯ ಪರಿಸ್ಥಿತಿ ಬಂದ್ಬಿಡ್ತು. ಅಂತ ಮಿನಿಸ್ಟರ್ಗಳನ್ನ ಅಂತ MLAಗಳನ್ನ ಆರಿಸಿ ತಂದವ್ರು ಯಾರು? ನಾನು ಆವಾಗಲೇ ಹೇಳ್ತಿದ್ದೇನಲ್ಲ, ಆ ಡೆಮಾಕ್ರಸಿ ಇಂಥ ಮಿನಿಸ್ಟರ್ಗಳನ್ನ ಇಂಥ MLAಗಳನ್ನ ವೋಟ್ ಮಾಡಿ ತರಿಸುವಂತ ಒಂದು ಎಲೆಕ್ಟೋರೇಟ್ ಅಲ್ಲಿದೆ ಅಂದ್ರೆ ಅಲ್ಲಿ ಡೆಮಾಕ್ರಸಿ ಇರಬೇಕಾಗಿದೆಯಾ? ಡೆಮಾಕ್ರಸಿ ಮೂಲ ಇದಕ್ಕೆಲ್ಲ. ನಿಮ್ಮ ಡೆಮಾಕ್ರಸಿ ಪ್ಲಾಟೋ ಹೇಳಿರೋ ಡೆಮಾಕ್ರಸಿ ಅಲ್ಲ. ಸ್ವಾಮೀಜಿ ನಮಸ್ತೆ. ಹಿಂದುತ್ವದ ವಿರಾಟ್ ದರ್ಶನ ಹಾಗೂ ವಿಶಾಲ್ ದರ್ಶನ ಮಾಡಿಸಿದ್ದೀರಾ ಇಲ್ಲಿವರೆಗೂ. ನಾನು ಗರ್ವದಿಂದ ಹೇಳ್ತೀನಿ, ಅನ್ಯ ಧರ್ಮದವರು ಹಿಂದೂ ಧರ್ಮದ ಅಥವಾ ಹಿಂದುತ್ವದ ಬಗ್ಗೆ ಒಂದು ಚಿರಋಣಿಯಾಗಿರಬೇಕು. ಯಾಕಂದ್ರೆ ಭಾರತ ವಿಭಜನೆ ಆದಾಗಲೂ ಕೂಡ ಅಲ್ಲಿರೋ ಹಿಂದೂಗಳ ಸಂಖ್ಯೆ ಗಣನೀಯವಾಗಿ ಹೇಗೆ ಕಡಿಮೆ ಆಗಿದೆ, ವ್ಯವಸ್ಥಿತವಾಗಿ ಹಿಂಸೆ ರೂಪಕವಾಗಿ ಬಾಂಗ್ಲಾದೇಶ ಆಗಲಿಲ್ಲ. ಇಲ್ಲಿ ಸಂಪದ್ಭರಿತವಾಗಿ ಎಷ್ಟು ಚೆನ್ನಾಗಿ ಬಾಳ್ತಾ ಇದ್ದಾರೆ ಅನ್ಯ ಧರ್ಮದವರು. ಇಲ್ಲ ಅಂದ್ರೆ ಇಷ್ಟೊಂದು ಮಸೀದಿಗಳು, ಇಷ್ಟೊಂದು ಚರ್ಚ್ಗಳು ಆಗಕ್ಕೆ ಸಾಧ್ಯನೇ ಇರಲಿಲ್ಲ. ಹಿಂದೂವಾದಿಗಳು ಅಥವಾ ಹಿಂದುತ್ವ ಏನು ಫಾಲೋ ಮಾಡ್ತಾರೆ ಅವ್ರು ಏನಾದರೂ ಅಸಹಿಷ್ಣುತರಾಗಿದ್ರೆ. ಇದೆಲ್ಲ ಇದ್ರೂ ಕೂಡ ನಮ್ಮ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ನಮ್ಮ ಮುಂದಿನ ಆಯ್ಕೆ ಏನು ಅಂತ ನೀವು ಹೇಳಬೇಕು. ನಾನು ಇಲ್ಲಿವರೆಗೆ ಹೇಳಿದ್ದೀನಿ ಇದನ್ನ. ಒಂದು ರೀತಿಯಲ್ಲಿ ಒಂದು ನಿಮ್ಮ ವೈಯಕ್ತಿಕ ಮಟ್ಟದಲ್ಲಿ ನಿಮ್ಮ ಮೇಲೆ ಅನ್ಯಾಯವಾಗದಂತೆ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನೀವು ಬೆಳೆಸ್ಕೊಳ್ಬೇಕಾದ್ದು ಒಂದು ಕರ್ತವ್ಯ ಇದ್ದೇ ಇದೆ. ಇದೊಂದು ಕರ್ತವ್ಯ ಅಂತೂ ಇದ್ದೇ ಇದೆ. ಯಾವ ಪಕ್ಷ, ಯಾವ ರಾಜ್ಯ, ಯಾವ ವ್ಯಕ್ತಿ ಆಫೀಸರ್ ಆಗಿದ್ದಾನ, ಮಂತ್ರಿ ಆಗಿದ್ದಾನ, ಅದನ್ನ ಪಕ್ಕಕ್ಕಿಟ್ಟು ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಬೇಕು ಅನ್ನುವಂತ ಒಂದು ಪ್ರಜ್ಞೆ ನಮ್ಗಿರಬೇಕು. ಅದಕ್ಕೆ ಬೇಕಾದ ತಯಾರಿ ನಾವು ಮಾಡಿಕೊಳ್ಬೇಕು. ಎರಡನೇದಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಯಾವುದಾದರೂ ಒಂದು ಮೆಥಡ್ ಮೂಲಕ ಆಡಳಿತ ವರ್ಗ ಯಾವುದೇ ರೀತಿಯಲ್ಲೂ ಮುಗ್ಧ ಜನರಿಗೆ, ಮೃದುವಾದ ಜನರಿಗೆ, ಹಾಗಿಲ್ಲದ ದುಷ್ಟರಿಂದ, ದುರ್ಗುಣವಂತರಿಂದ ತೊಂದರೆಯಾಗದಂತೆ ದುಬೈನಲ್ಲಿ ಮಾಡಿಲ್ವಾ, ಮಸ್ಕಟ್ಟಲ್ಲಿ ಮಾಡಿಲ್ವಾ, ಅಂಥದ್ದೊಂದು ವ್ಯವಸ್ಥೆ ಮಾಡಬೇಕಾದ ಅನಿವಾರ್ಯತೆ ಇದೆ. ರಾಮ ವಾಲಿಯನ್ನು ಕೊಂದಾಗ ವಾಲಿ ಹೇಳ್ತಾನೆ, ನನ್ನ ದೇಶದಲ್ಲಿ ನಾನು ಏನ್ ಬೇಕಾದ್ರೂ ಮಾಡ್ಕೊಳ್ತೀನಿ, ನಿನ್ನ ದೇಶದವನು ಯಾವುದೋ ಬೇರೆ ದೇಶದವನು, ನೀರು ಬಂದು ನನಗೆ ಯಾಕೆ ಪನಿಷ್ಮೆಂಟ್ ಕೊಡಬೇಕು? ರಾಮ ಅದ್ಭುತವಾದ ಉತ್ತರ ಕೊಡ್ತಾನೆ. ಆಡಳಿತ ಬಂದ್ರೆ, ಅಧಿಕಾರ ಬಂದ್ರೆ ನಾನು ಕೋಸಲ ದೇಶಕ್ಕೆ ಸೀಮಿತ. ಆದರೆ ನ್ಯಾಯ ಅನ್ಯಾಯಗಳ ಪ್ರಶ್ನೆ ಬಂದ್ರೆ ಭೂಲೋಕದ ಯಾವ ಮೂಲೆಯಲ್ಲಿ ಅನ್ಯಾಯ ನಡೆದರೂ ಕೂಡ ಇಕ್ಷ್ವಾಕು ವಂಶದ ದೊರೆಗಳು ಅಲ್ಲಿಗೆ ಹೋಗೋರೆ, ಅವರನ್ನು ಬಲಿ ಹಾಕೋರೆ. ಅಲ್ಲಿಗೆ ನೇರವಾಗಿ ಪ್ರಶ್ನೆ ಕೇಳ್ಬಿಡ್ತೀನಿ. ಬಾಂಗ್ಲಾದೇಶದಲ್ಲಿ ಹಿಂದೂ ಹತ್ಯೆ ಆಗ್ತಾ ಇದೆ, ಹಾಗಾಗಿ ನಮ್ಮ ದೇಶದ ಪ್ರಧಾನಿ ಹಿಂದೂ ರಕ್ಷಣೆಗೆ ಮುಂದಾಗಬೇಕು ಅನ್ನೋ ಆಗ್ರಹ ಇದೆ. ಏನು ಮಾಡಬೇಕು ಅಂತ ಮಾಡಬೇಕು. ಹಿಂದೂ ಮೇಲೆ ನಡೀತಾ ಇದೆ ಅನ್ನೋದಕ್ಕಿಂತ ಸುಮ್ಮನೆ ಮುಗ್ಧ ಜನರ ಮೇಲೆ ದುಷ್ಟರು ಗಲಾಟೆ ಮಾಡಿದ್ದಾರೆ ಅಂತ ಹೇಳಿ ಚೆನ್ನಾಗಿರುತ್ತೆ. ನಾನು ಇನ್ನೂ ಒಂದು ವಾಕ್ಯ ಹೇಳ್ತೇನೆ. ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಮೃದು ಮುಗ್ಧ ಮುಸಲ್ಮಾನನ ಮೇಲೆ ಅಲ್ಲಿರ್ತಕ್ಕಂಥ ಹಿಂದೂಗಳು ಗಲಾಟೆ ಮಾಡಿದರೆ ಭಾರತೀಯ ಪ್ರಧಾನಿ ಅಲ್ಲಿ ಹೋಗಿ ಹಿಂದೂಗಳನ್ನು ಶಿಕ್ಷಿಸಲಿ. ರಾಜೀವ್ ಗಾಂಧಿ ಅಲ್ಲಿ ಶ್ರೀಲಂಕಾಗೆ ಹೋಗಿ ಅಲ್ಲಿರ್ತಕ್ಕಂಥ ಎಷ್ಟೋ ಜನ ಈ LTTFನವರನ್ನ ಪನಿಷ್ ಮಾಡಿದ್ರು. ಪ್ರಪಂಚದಲ್ಲಿ ಯಾವಾಗಲೂ ನೋಡಿಮ್ಮ, ಭಗವದ್ಗೀತೆ ಪ್ರಕಾರ ಎರಡೇ ವರ್ಗ: ದುಷ್ಟರು, ಸನ್ಮಾರ್ಗಿಗಳು, ಸಜ್ಜನರು, ದುರ್ಜನರು. ಇನ್ನು ಯಾವುದೂ ಮೂರನೇ ವರ್ಗ ಇಲ್ಲ. ಗಂಡು ಹೆಣ್ಣು ಅಂತ ಎರಡಿದೆ, ನೋ, ಭಗವದ್ಗೀತೆ ಒಪ್ಪಲ್ಲ. ಮತ್ತೊಂದಿದೆ, ಭಗವದ್ಗೀತೆ ಒಪ್ಪಲ್ಲ. ಇಲ್ಲಿರ್ತಕ್ಕಂತಹದ್ದು ಸಜ್ಜನರು, ದುರ್ಜನರು. ಸಜ್ಜನರು ಯಾವಾಗಲೂ ದುರ್ಜನರ ಕೈಲ ಮೇಲಾಗದಂತೆ ನೋಡಿಕೊಳ್ಬೇಕು. ಅರ್ಜುನ ಯಾಕೆ ಯುದ್ಧ ಮಾಡಲಿಲ್ಲ? ಯಾರ ಮೇಲೆ ಯುದ್ಧ ಮಾಡೇ ಇಲ್ವಾ? ಯಾರನ್ನು ಕೊಂದೇ ಇಲ್ವಾ? ಆವಾಗೆಲ್ಲ ಬರದೇ ಇರೋ ದಯೆ ಇವಾಗ ಯಾಕೆ ಬರ್ತಾ ಇದೆ? ಯಾಕೆಂದ್ರೆ ಇವರು ನನ್ನವರನ್ನ ಹೆಂಗ್ ಕೊಲ್ಲಿ? ಅವಾಗ ಕೃಷ್ಣ ಹೇಳ್ತಾನೆ, ನಥಿಂಗ್ ಡೂಯಿಂಗ್. ರಾಜನಿಗೆ ಮತ್ತು ಜವಾಬ್ದಾರಿ ವ್ಯಕ್ತಿಗೆ ಸಮಾಜದಲ್ಲಿ ಇದು ಮಾತ್ರ ಡಿಫರೆನ್ಶಿಯೇಷನ್ ಇರಬೇಕು. ಸಜ್ಜನರು ಯಾರು, ದುರ್ಜನರು ಯಾರು? ನಾನು ನನ್ನ ಸೋದರ ಮಾವನನ್ನು ಕೊಂದಲ್ಲ, ನನ್ನ ಸಂಬಂಧ ಇರ್ಲಿಲ್ವ ಅವನು? ನನ್ನ ಸೋದರತ್ತೆ ಮಗ ಶಿಶುಪಾಲ, ಅವನನ್ನು ಕೊಂದು ಹಾಕಿದ್ನಲ್ಲ, ಸಂಬಂಧ ಇರ್ಲಿಲ್ವ ಅವನು? ಯಾಕೆಂದ್ರೆ ಆರ್ಯ ಸಂಸ್ಕೃತಿ ಅದರ ವಿರುದ್ಧವಾಗಿ ನೀವು ಹೋಗ್ತಾ ಇದೆಯಲ್ಲ. ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಆರ್ಯ ಸಂಸ್ಕೃತಿ ಹೀಗೆಲ್ಲ ಬದುಕೊಂಡು ಬಂದಿದೆ, ದೇಹದ ವಿರುದ್ಧ ಹೋಗೋ ಹಾಗಿಲ್ಲ. ಹೀಗಾಗಿ ನಾನು ಹೇಳೋದು, ಬಿಟ್ಟೇ ಬಿಡೋಣ ಹಿಂದೂ ಮುಸಲ್ಮಾನ, ಆ ಪಾಯಿಂಟೇ ತರೋದು ಬೇಡ. ಆ ಪಾಯಿಂಟ್ಗೆ ಒತ್ತು ಕೊಟ್ಟು 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 ಇವತ್ತು ನಮ್ಮ ಸಾಮಾಜಿಕ ನೀತಿ ನಿಯಮಗಳೇ ವಿಕೃತಗೊಂಡ್ಬಿಟ್ಟಿದೆ. ಇಲ್ಲಿ ಎರಡೇ: ತಪ್ಪಿತಸ್ಥ ಯಾರು, ಸಾಧು ಯಾರು. ನಂದು ಇನ್ನೂ ಒಂದಿದೆ. ಹಿಂದೆ ಇತ್ತು ನಮ್ಮಲ್ಲಿ, ತಂದೆಯಾದವನು ತನ್ನ ಮಗನನ್ನು ಕರ್ಕೊಂಡು ಬಂದು ಊರ ಹಿರಿಯರ ಹತ್ರ, ನನ್ನ ಮಗ ಈ ತಪ್ಪು ಮಾಡ್ತಾ ಇದ್ದಾನೆ, ಎರಡು ಬಡದ ಬುದ್ಧಿ ಹೇಳಿ
ಗೌಡ್ರೆ 2 ಬಡದ ಬುದ್ಧಿ ಹೇಳಿ ಅಂತ ತಂದೆ ಬಂದು ಮಗನಿಗೆ ಹೇಳ್ತಿದ್ದ. ಮಗನಿಗೆ 2 ಬಡದ ಬುದ್ಧಿ ಹೇಳಿ ಅಂತ ಹೇಳ್ತಿದ್ದ. ಆ ಊರು ಗೌಡ ಅದು ಯಾರಾದ್ರು ಯಾವ ಜಾತಿನೂ ಆಗ್ಬಹುದು, ಯಾವ ವರ್ಗವೂ ಆಗಬಹುದು, ಅದು ತಲೆನೇ ಕೆಡ್ಸ್ಕೊಳ್ತಿರ್ಲಿಲ್ಲ. ಹೆಡ್ ಮಾಸ್ಟರ್ ಹತ್ರ ಬಂದು ಓದ್ದೇ ಇರೋ ಹುಡುಗನ ತಂದೆ ಬಂದು ಹೆಡ್ ಮಾಸ್ಟರ್ ಇವನು ಕಿವಿ ಹಿಂಡಾಲ ಬುದ್ಧಿ, ಆ ಹೆಡ್ ಮಾಸ್ಟರ್ ಮುಸಲ್ಮಾನನೋ ಕ್ರಿಶ್ಚಿಯನ್ನೋ ಅದು ಯಾರು ಬೇಕಾದ್ರೂ ಆಗಿರ್ತಿದ್ರು, ಅದು ಪ್ರಶ್ನೆ ಅಲ್ಲ. ನನ್ನ ಮಗ ಚೆನ್ನಾಗಿ ಓದಬೇಕು, ಇದು ಎಲ್ಲಾ ಸ್ತರಗಳಿಗೂ ಅನ್ವಯಿಸುತ್ತೆ. ಹಾಗೇನೆ ಹುಡುಗ ರ್ಯಾಂಕ್ ತಗೊಂಡ್ಬಿಟ್ರೆ ಹೆಡ್ ಮಾಸ್ಟರ್ ಮುಸಲ್ಮಾನನಾಗಿದ್ರು ಕೂಡ ತನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ, ಸನ್ಮಾನ ಮಾಡ್ತಿದ್ದ. ಮುಸ್ಲಿಂ ಹುಡುಗ ಏನಾದ್ರೂ ರ್ಯಾಂಕ್ ತಗೊಂಡ್ರೆ ಹಿಂದೂ ಹೆಡ್ ಮಾಸ್ಟರ್ ತನ್ನ ಮಗನಿಗಿಂತ ಹೆಚ್ಚಾಗಿ ಅವನು ನೋಡ್ಕೊಳ್ತಿದ್ದ. ಇದೇ ಈ ಮಣ್ಣಿನ ಸಂಸ್ಕೃತಿ. ಮೊನ್ನೆವರೆಗೂ ಇದೆಲ್ಲ ಇತ್ತು. ಇತ್ತೀಚೆಗೆ ಎಲ್ಲ ಹೇಳಿದ್ನಲ್ಲ, ಅನರ್ಹರಿಗೆ ಯಾವಾಗ ಕೈದಲ್ಲಿ ಅಧಿಕಾರ ಬಂದಿದೆ ಅವರು ಇದನ್ನೆಲ್ಲ ಹಾಳು ಮಾಡಿದ್ದಾರೆ. ನನ್ನದೊಂದು ಕಲ್ಪನೆಯ ಸಮಾಜ ಇದೆ, ಕಲ್ಪನೆ ಅಲ್ಲ, ಪ್ರಾಕ್ಟಿಕಲಿ ಪಾಸಿಬಲ್. ಮುಸಲ್ಮಾನರ ಹಬ್ಬ ಆಗ್ತಾ ಇದೆಯಾ, ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕಾದವರು ಹಿಂದೂಗಳು ಕ್ರಿಶ್ಚಿಯನ್ರು. ಮುಸಲ್ಮಾನರು ನೀವು ಸುಮ್ಮನೆ ಇರ್ರಿ, ನಿಮ್ಮ ಹಬ್ಬ ನಾವು ಮಾಡ್ತೀವಿ, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ, ನೀವು ಅಲ್ಲಿ ಬಂದು ಆರಾಮ್ ಇರ್ರಿ. ಹಿಂದೂಗಳ ಹಬ್ಬ ಆಗ್ತಾ ಇದೆಯಾ, ನಡೆದಿದೆ. ವಿ ಸೀತಾರಾಮಯ್ಯನವರು, ಕನ್ನಡದ ಕವಿ ವಿ ಸೀತಾರಾಮಯ್ಯನವರು ಯಾರು, ಅವರು ಒಂದು ಎಸ್ಸೆ ಬರೀತಾರೆ. ಆ ಎಸ್ಸೆನಲ್ಲಿ ಹೇಳ್ತಾರೆ, ನಮ್ಮ ಊರಿನ ಜಾತ್ರೆ ನಡೆದ್ರೆ ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದವನು ನಮ್ಮ ಊರಿನ ಶಾಲು ಸಾಬಿ. ದೇವರ ಜಾತ್ರೆಗೆ ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದವನು ಶಾಲು ಸಾಬಿ. ಹೀಗಿತ್ತು, ಹೀಗೆ ಬದುಕಿತ್ತು ಈ ದೇಶ. ಅನರ್ಹರ ಕೈನಲ್ಲಿ ಅಧಿಕಾರ ಬಂದು ಎಲ್ಲ ಹಾಳಾಯಿತು. ಆ ಮೂಲ ಇರೋದೇ ಅಲ್ಲಿ. ಬಟ್ ನಾಗರಿಕ ಸ್ತರದಲ್ಲೂ ಕೂಡ ಇದು ಅನ್ವಯ ಆಗೋದಿಲ್ವಾ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಪರಸ್ಪರ ಹಬ್ಬಗಳಲ್ಲಿ ಸೌಹಾರ್ದತೆ ಇರಬೇಕು, ಆ ರೀತಿ ವಾತಾವರಣ. ಆದ್ರೆ ಹಿಂದೂಗಳ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಅಥವಾ ಹಿಂದೂ ಧರ್ಮದ ಹಬ್ಬದ ಸಂದರ್ಭದಲ್ಲಿ ನಾವು ಅಲ್ಲಿ ವ್ಯಾಪಾರವನ್ನ ಬ್ಯಾನ್ ಮಾಡ್ತೀವಿ, ಅಥವಾ ನಮ್ಮ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಅನ್ಯ ಧರ್ಮದವ್ರು ಬಂದು ವ್ಯಾಪಾರ ಮಾಡಬಾರ್ದು. ಈ ಮನಸ್ಥಿತಿ ಯಾಕೆ ಹುಟ್ಟಿದೆ ಹಾಗಾದ್ರೆ? ಅದೆಲ್ಲ ಹೇಳಿದ್ನಲ್ಲಮ್ಮ, ಇದೆಲ್ಲ ತಪ್ಪು. ಗಣೇಶನ ಹಬ್ಬದ ದಿನದಲ್ಲಿ ಮುಸಲ್ಮಾನರಾದವರು ಕ್ರಿಶ್ಚಿಯನ್ರಾದವರು ದಾರಿನಲ್ಲಿ ಆ ಕಡೆ ಈ ಕಡೆ ಜ್ಯೂಸ್ ಇಟ್ಕೊಂಡು, ಹಣ್ಣು ಹಂಪಲಿಟ್ಕೊಂಡು, ಫ್ರೂಟ್ ಸಾಲಿಡ್ ಎಲ್ಲ ಇಟ್ಕೊಂಡು ಬನ್ನಿ, ನಮ್ಮ ಹಿಂದೂ ಬಂಧುಗಳೇ ಬನ್ನಿ, ಬಹಳ 2 ಕಿಲೋಮೀಟರ್ ನಡೆದಿದ್ದೀರಿ, ಬಿಸಿಲಾಗಿದೆ, ಕುಡೀರಿ, ಜ್ಯೂಸ್ ಕುಡೀರಿ. ಇಂಥದ್ದು ಇಂಡಿಯಾ ಇತ್ತು, ಬೇಕಾದಷ್ಟು ವರ್ಷಗಳ ಕಾಲ ಇತ್ತು. ಸ್ವಾಮಿ, ನೀವು ಮೈಲ್ಡ್ನೆಸ್ ಹಳೆ ಕಾಲದಿಂದ ಸ್ಪ್ರೆಡ್ ಆಗಿದೆ, ಜೈನಿಸಂ ಬುದ್ಧಿಸಂ ಜಾಸ್ತಿ ಮೈಲ್ಡ್ನೆಸ್ ಸ್ಪ್ರೆಡ್ ಮಾಡಿದ್ರು ಅಂತ ಹೇಳಿದ್ರಿ. ನಮ್ಮಲ್ಲಿ ಆದಿಗುರು ಶಂಕರಾಚಾರ್ಯರಿದ್ರು, ಸ್ವಾಮಿ ವಿವೇಕಾನಂದ ಇದ್ರು, ರಾಮಕೃಷ್ಣ ಪರಮಹಂಸ ಇದ್ರು, ರಾಮಾನುಜಾಚಾರ್ಯರಿದ್ರು, ರಮಣಶ್ರೀರಿದ್ರು. ಅವ್ರು ಮೈಲ್ಡ್ ಸ್ಪ್ರೆಡ್ ಮಾಡಿದ್ರ, ವೈಲ್ಡ್ ಸ್ಪ್ರೆಡ್ ಮಾಡಿದ್ರ? ಶಂಕರಾಚಾರ್ಯರು ಎರಡನ್ನೂ ಮಾಡಿದ್ರು. ಅವ್ರು ಆಗ್ತಾನೆ ಧರ್ಮ ಬೋಧನೆ ಮಾಡ್ತಾ ಇದ್ರೆ ಇನ್ನಿಲ್ಲದ ವಿರೋಧ ಬಂತು. ಅದಕ್ಕಾಗಿ ಒಬ್ಬ ಸನ್ಯಾಸಿಯಾಗಿ ಏನ್ ಮಾಡಿದ್ರು, ಕೆಲವು ಸನ್ಯಾಸಿ ಗುಂಪುಗಳನ್ನೇ ನಿರ್ಮಾಣ ಮಾಡಿ, ಈ ತತ್ವಕ್ಕೆ ಯಾರಿಂದ ದುಷ್ಟರಿಂದ ತೊಂದರೆ ಬಂದ್ರೆ ನೀವು ಅವ್ರು ಸರಿಯಾಗಿ ಬುದ್ಧಿ ಹೇಳಬೇಕು ಅಂತ ಹೇಳಿ ಒಂದು ಸನ್ಯಾಸಿ ವರ್ಗವನ್ನು ನಿರ್ಮಾಣ ಮಾಡಿದ್ರು. ನಾಗಾ ಸಾಧುಗಳು ಅಂದ್ರೆ ಅವರೇ. ನಾಗಾ ಸಾಧುಗಳ ಹತ್ರ ಆಯುಧ ಇರುತ್ತೆ, ಅವ್ರನ್ನ ಮುಟ್ ನೋಡಿದ್ರೆ ಮೇಲ್ ಕಳಿಸ್ತಾರೆ. ಅವ್ರಿಗೆ ಸಿಟ್ಟು ತರಿಸಿದ್ರಿ ಅಂದ್ರೆ ಅವ್ರ ಮೇಲ್ ಕಳಿಸ್ಬಿಡ್ತಾರೆ. ಅವ್ರಿಗೆ ಟ್ರೈನ್ ಅಪ್ ಆಗಿರೋದೇ ಹಾಗೆ. ಆ ಕಾಲದಲ್ಲೂ ಇತ್ತದು. ಆಮೇಲೆ ಕೆಲವು ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡುವುದಕ್ಕೆ ಸರ್ದಾರ್ಜಿಗಳು ಹುಟ್ಟುಕೊಂಡ್ರು, ಗುರುನಾನಕರು ನಿರ್ಮಾಣ ಮಾಡಿದ್ರು. ಅದಕ್ಕೋಸ್ಕರ ಪ್ರತಿ ಸರ್ದಾರ್ಜಿ ಹೆಸರಿನ ಹಿಂದೆ ಸಿಂಹ ಅಂತ ಬರುತ್ತೆ. ಸಿಂಹದಂತೆ ನೀವಿರಬೇಕು, ದೌರ್ಜನ್ಯಗಳು, ದುಷ್ಟತನ, ಇಲ್ಲಿ ಕರೆನ್ಸಿ ತಗೋಬಾರ್ದು, ಇಲ್ಲಿ ಬರಬಾರ್ದು ಅಂತ ಹೇಳಿ ಸಿಂಹ ಅಂತ ಹೇಳಿ ಅವ್ರ ಹತ್ರ ಕೂಡ ಒಂದು ಆಯುಧ ಇರುತ್ತೆ. ಯಾವುದೇ ಸರ್ದಾರ್ಜನ್ ನೋಡಿ, ಅವ್ರ ಹತ್ರ ಒಂದು ಆಯುಧ ಇರುತ್ತೆ. ಆವತ್ತಿನಿಂದ ನಡೀತಾನೇ ಇದೆ. ಇದಕ್ಕೆ ಒಂದು ಗುಂಪು ನಿರ್ಮಾಣ ಆಗೇ ಇದೆ.